ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ಪ್ರತಿಯೊಂದು ಫ್ರಾಡ್ ಕೆಲಸ ಕ್ರೈಮ್ನೇ ಅವನ್ ಅನ್ಕೊಂಡು ಮಾಡ್ತಾ ಇದ್ದಾನೆ. ಒಂದೊಂದು ಎಲ್ಲ ಎರಡಲ್ಲ, ಅಷ್ಟಾದ್ರೂ ಅವನು ಭಯ ಇಲ್ಲ. ಇವಾಗ ಹೋಗಿದ್ರು ಮತ್ತೆ ಬಂದು ಯಾರನ್ನ ಹಾಕ್ಬೇಕಂತ ಯೋಚನೆ ಮಾಡೋ ಕ್ಯಾರೆಕ್ಟರ್ ಅವನು ಬರೋದು ಬೇಡ, ಅಲ್ಲೇ ಅವ್ನು ಗಲ್ ಶಿಕ್ಷೆ ಬೀಳ್ಬೇಕನ ಅಷ್ಟೇ. ಅದೊಂದು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಸಹ ಈ ಕುಟುಂಬಕ್ಕೆ ಸಾಂತ್ವನ ಹೇಳ್ಬೇಕಂತ ಹೇಳ್ಬಿಟ್ಟು ಗ್ರಾಮಕ್ಕೂ ಸಹ ಬಂದಿದೀವಿ. ಈ ಕುಟುಂಬಸ್ಥರ ಜೊತೆಗೆ ನಮ್ಮೆಲ್ಲಾ ಕಾರ್ಯಕರ್ತರು ಸಹ ಜೊತೆಗೆ ನಿಲ್ಕೊಳ್ತೀವಿ. ಇವ್ರಿಗೆ ನ್ಯಾಯ ಕೊಡುವ ತನಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಜೊತೆಗೆ ಈ ಸರ್ಕಾರಿ ಮಗನಿಗೆ ಒಂದು ಸರ್ಕಾರಿ ಕೆಲಸವನ್ನು ಕೊಡಬೇಕು. ಅವ್ರಿಗೆ ಧೈರ್ಯ ಹೇಳುವಂತ ಕೆಲಸ ನಮ್ಮ ಸಂಘಟನೆ ಇರುತ್ತೆ. ಯಾವುದೇ ಕಾರಣಕ್ಕೂ ಕಾನೂನನ್ನ ಬಿಡೋದಿಲ್ಲ. ಕಾನೂನು ಸರಿಯಾದ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಟ್ಟಿದ್ದಾರೆ. ಯಾರೇ ದೇಶದಲ್ಲಿ ತಪ್ಪು ಮಾಡಿದ್ರು ಕೂಡ ಕಾನೂನು ಮುಂದೆ ಎಲ್ಲರೂ ಒಂದೇ. ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಶಿಕ್ಷೆ ಕೊಡುವಂತ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ಕೂಡ ಅವನು ಜೈಲಿಗೂ ಹೋಗಿದ್ದಾರೆ. ಜೊತೆಗೆ ಏನಂದ್ರೆ ಜೈಲಿಗೆ ಹೋಗೋ ಸಾಲದಲ್ಲ, ಜೈಲಿಗೆ ಹೋಗ್ಬಿಟ್ಟು ಅವನೇನ್ ಬೇಕಾದ್ರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಊಟಗಳಾಗ್ತಾರೆ, ತಿನ್ಕೊಂಡು ಅಲ್ಲೇ ಇದ್ಬಿಡ್ತಾನೆ. ಆದ್ರೆ ಅವನಿಗೆ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರ್ದು. ನಮ್ಗೆ ಒತ್ತಾಯ ಇದೆ, ಯಾವುದೇ ಕಾರಣಕ್ಕೆ ಬೇಲ್ ಕೊಟ್ಬಿಟ್ಟು ನಾಳೆ ದಿನ ಗ್ರಾಮಕ್ಕೆ ಬಂದು ಬೇರೆಯವ್ರನ್ನ ಕೊಲೆ ಮಾಡಲ್ಲ ಅನ್ನೋ ಗ್ಯಾರಂಟಿ ಏನು, ಇದು ನಮ್ಮ ಪ್ರಶ್ನೆ ಆಗಿದೆ. ಆದ್ರಿಂದ ದಯವಿಟ್ಟು ಕೆಜೆಪಿ ಎಸ್ ಪಿ ಸಾಹೇಬ್ರೆ, ದಯವಿಟ್ಟು ಆ ನವೀನ್ ರೆಡ್ಡಿ ಮೇಲೆ ಕೂಡಲೇ ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕು. ಜೊತೆಗೆ ಈ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ಯಾಕಂದ್ರೆ ಈಗಾಗಲೇ ಕೆಲವೊಂದು ವಿಷಯಗಳಿಂದ ಕೊಲೆ ಬೆದರಿಕೆಗಳು ಬಂದೈತಿ ಈ ಕುಟುಂಬಕ್ಕೆ ಕೂಡ. ನಾವು ಬಂದ್ರು ಕೂಡ ಯಾರೋ ಬೇರೆಯವ್ರು ಕೂಡ ಹೇಳಿದಾರೆ, ನಾವು ಹುಡುಗ ಜೈಲಿಂದ ಬಂದ್ರು ಕೂಡ ನಿಮ್ಮನ್ನು ಸಾಯಿಸ್ತಾರ ಅನ್ನೋ ಕೊಲೆ ಬೆದರಿಕೆ ಕೂಡ ಬಂದಿದೆ. ಬೇಕಾದ್ರೆ ಕೇಳ್ಬೋದು ಅವ್ರನ್ನು ಕೂಡ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಒಂದು ಪೊಲೀಸ್ ಇಲಾಖೆ ಬಂದೋಬಸ್ತು ಈ ಕುಟುಂಬಕ್ಕೆ ಕೊಡಬೇಕು. ನ್ಯಾಯ ಕೊಡುವ ತನಕ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮ್ಮ ದೊಡ್ಡಮ್ಮ ಅವರು ನಮ್ಮ ಚಿಕ್ಕವಾಗಿಂದ ನಮ್ಮನ್ನ ಸಾಕಿದ್ದು ಅವರೇ. ಈ ಥರ ನನ್ನ ಮಗನು ನಮ್ಮನ್ನು ಸಾಯಿಸಿದ್ದಾನೆ. ಅವ್ನಿಗೇನಾಗಲಿ ಆಗಲಿ ನಮಗೆ ಸಹಾಯ ಮಾಡೋಕ್ಕೆ ನಾನು ಬಂದಿದ್ದಾನೆ. ಅವನು మాత్రం శిక్ష ఇర్చಬೇಕು. సమానమే వాని మాత్రం పెట్టలేదు. ఊరే పులుస్తాను. మా ఊర్లో కాపాకాడంతాను భలే బాగుంటుంది. వాడిని ఇంకా ఊరు చెడిపా. ఊర్లో చిన్నోళ్ళంతా చెడిపేస్తారు. ಗ್ರಾಮ ನವೀನ್ ರೆಡ್ಡಿ ಕಡೆ ಏನ್ ಹೇಳ್ಬೇಕಂದ್ರೆ ಅವ್ನು ದೊಡ್ಡ ಫ್ರಾಡ್. ಅದು ಮೊಯ್ನ್ ಬರ್ತಾ ಇರೋದು ಏನಂದ್ರೆ ಅವ್ರ ಫ್ಯಾಮಿಲಿ ರೆಸ್ಪಾನ್ಸ್ ಇಲ್ಲ ಅವ್ರಿಗೆ. ಪ್ರತಿಯೊಂದು ಕ್ರೈಮ್ ಮಾಡಿದ್ರು ಇದೆಯಲ್ಲ, ಒಂದು 20 ಸತಿ ಹುಡುಗನ ಹೊಡಿಯೋದು, ಅಲ್ಲಿ ಅವ್ರ ಇದಕ್ಕೆ ಚಿನ್ನಗಳು ತಗೊಳೋದು, ಅವ್ರಿಗೆ ಏನ ಮಾಡಿದ್ರೆ ಅವ್ರ ಅಮ್ಮ ಅವ್ರ ಅಕ್ಕ. ఇవాగు ఇది క్రైమ్ ఆಗಿದೆ అంద్రూ ಅವ್ರಿಗೆ ಏನದು విషయం అంత అనుకోర్తా ಇಲ್ಲ. ఇట్లా కొంచెం మేము ఆడోళ్ళు ఊర్లో ఉండేది ఎక్కడ పోయేసుకొని ఎప్పుడు గొర్రెలు కంపించినప్పుడు ఫాలో చేసుకొని మేము ఆడోళ్ళు ఇట్లా చేసి మేము ఆడోళ్ళు హౌస్కే రానికూడదు. హౌస్కి వస్తే కూడా మేము ఆడోళ్ళు అంతసేపు కంప్లైంట్ చేస్తాం. మొలీను ఒక్కొక్కరే ఉంటాము, తగ్గిపోతాము. అప్పుడు మేమేం చేయలేము. అప్పుడు మేమేం చేయలేము. మేము అట్లా ఊర్లో పరడకే దిగులు పడతారు. అట్లా మేము దిగులు మేమేం చేస్తాము. ఎప్పుడు ఇట్లా జరిగిందే ఉండలేదు. ఇదే ఫస్ట్ జరిగిండేది. వాడి ఇచ్చేదానికి ఒప్పుకొని వెళ్దు. మేము కాయలే ఒకటే సంపాదించుకుంటాండి అంతాను. మా చేతిలో ఎక్కడ పనికి నా చేతిలో అయ్యదు. పెన్సేసి ఇప్పుడు పేషెంట్ ఉండే టైంలో ఆయన మీద సంపాదించి గొర్రెలు మేపుకొని ఆయన జీవనం చేస్తామని అట్లా జీవనాన్ని నాశనం చేసేసా. దానికోసం ఏ కారణానికి ఊర్లోకి రానియకుండా వాడు బయట జైల్లో ఇంకా ఈ పక్క రానియకూడదు. దానికోసం మనం శిక్ష పడినట్లా ఈ జమ్మన్పల్లి ఇట్లా మా ఊర్లో నవీన్ రెడ్డి అనేసి వచ్చేసి ఆ ఎంజత్లో బాగా మాట్లాడుకొని వండుకొని కాస్ట్లు ఏమో అడిగినాడు. లేదని దానికి మళ్ళా వెనకాల ఉండి వచ్చేసి ఇట్లా గొంతు పిసికి చంపేసినది. వేసి చెరుటు అవి టవల్ అవి అంత ఎత్తుకపోయి బాయిల్ వేసి చేసినారు. మళ్ళా ఏమీ తెలియలేదు గట్లా మా జతలోనే వచ్చి నైట్ అంతా వచ్చి బాడీని అంతా ఎత్తికినాడు. ఊర్లోనే ఉన్నాడు. మాకు వాళ్ళ మీద అంతా మాకేం తెలియదు. నార్మల్గా ఫ్రెండ్షిప్ లెక్కనే మా జతలోనే ఉండి ఎత్తుకులాడుకొని ఉంటున్నారు. పోలీసు వాళ్ళు వచ్చి కేసు ఎత్తికేదాకా మాకు తెలియదు ఇది. ఇట్లా నుంచి సొమ్ములంతా బొట్టు కమ్ములు అంతా పీక్కొని వెళ్ళిపోయినారు. దొడ్లు కాస్ట్లో 25,000 పెట్టుకోండి. మేస్త్రికి ఇల్లుపేటకి మేస్త్రికి ಎಲ್ಲ ಹಂಚಿ ಎತ್ಕೊಂಡು వెళ్ళిపోయినారు. ಅವರು ಕಿಶಿಲಮ್ಮ ಅಂತ ಅವ್ರು ಜಂಗಮನಹಳ್ಳಿ ಗ್ರಾಮದಲ್ಲಿ. ಅವ್ನು ನವೀನ್ ರೆಡ್ಡಿ ಅಂತ ಅವನು ಚೆನ್ನಾಗಿದ್ದವನೇ. ಯಾರು ಹುಡುಗರ ಜೊತೆ ಇವ್ರ ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿ ಫ್ರೆಂಡ್ಶಿಪ್ ಆಗಿದ್ದವನು. ಇವಾಗ ಇದ್ದಕ್ಕಿದ್ದಂಗೆ ಕುರಿ ಮೇಯ್ಸಕ್ಕೆ ಹೋಗಿರೋದು. ಎಮ್ನು ಕುರಿ ಮೇಯ್ಸಕ್ಕೆ ಶನಿವಾರ 7ನೇ ತಾರೀಕು ಕುರಿ ಮೇಯ್ಸಕ್ಕೆ ಹೋಗ್ಬಿಟ್ಟು ನೈಟು ಸಾಯಂಕಾಲವರೆಗೂ ಕುರಿಗಳು ಮನೆಗೆ ಬಂದಿದೆ, ಆಯಮ್ಮ ಬಂದಿಲ್ಲ. ಆಮೇಲೆ ಇವರೆಲ್ಲ ಡೌಟ್ ಬಂದ್ಬಿಟ್ಟು ಎಲ್ಲೋಗಿದೆ ಅಂತ ಹುಡುಕಾಡ್ಕೊಂಡು ಹೋಗಿದಾಗ ಅವಾಗ ಅವನು ಹೋಗಿದ್ದಾನೆ.
ಅವ್ರಿಗೆ ಯಾರಿಗೂ ಡೌಟ್ ಇಲ್ಲ. ಹೋಗಿ ಹುಡುಕಿದ ತಕ್ಷಣ ಅಲ್ಲಿ ಬಿದ್ದಿದೆ ಅಂತ. ಆಮೇಲೆ ಇವರು ಎತ್ಕೊಂಡು ಬಂದಿಲ್ಲ, ಹಾರ್ಟ್ ಅಟ್ಯಾಕ್ ಏನೋ ಬಂದು ಚೆತ್ತೋಗಿದೆ ಅನ್ಕೊಂಡು ಇವ್ರು ಅನ್ಕೊಂಡಿರೋದು. ಆಮೇಲೆ ಬಂದ್ಬಿಟ್ಟು ನೋಡಿದಾಗ ಇವರು ಅಲ್ಲಿ ಒಬ್ರು ಇದ್ದಾರೆ, ಅವನು ಎನ್ನೂರು, ಅವನು ಎಮ್ ಪೇರು ಅಂತ ಇದ್ದಾನೆ. ಅವನಿಲ್ಲ, ಇದು ಪೊಲೀಸ್ ಬರ್ಬೇಕಂತ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದಾಗ ಅವ್ರು ಬಂದ್ಬಿಟ್ಟು ಇದು ಹಾರ್ಟ್ ಅಟ್ಯಾಕು ಪೋಸ್ಟ್ ಮಾರ್ಟಮ್ ಅನ್ಕೊಂತ ಅವರು ಮುಚ್ಚಿಟ್ಟು ಹಾರ್ಟ್ ಅಟ್ಯಾಕ್ ಅಂತ ಎಲ್ರಿಗೂ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ಕಳಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ಗೆ ಹೋದ್ಮೇಲೆ ಇವ್ರು ಡೌಟ್ ಬಂದಿರೋದು. ಆವಾಗ ಕೂಡ ನಾವು ಕೂಡ ಇದು ಹಾರ್ಟ್ ಅಟ್ಯಾಕ್ ಇವ್ರಿಗೇನು ಆಗಿಲ್ಲ ಅಂದ್ಕೊಂಡಿದ್ದು. ಆಮೇಲೆ ಇವಾಗ ಇವರು ಬಂದ್ಬಿಟ್ಟು ಒಡವೆಗಳಿಲ್ಲ, ಮಾಂಗಲ್ಯ ಏನಿಲ್ಲ ಅಂದ್ಬಿಟ್ಟು ಇವ್ರು ಕುರಿಗಳು ಕುರಿ ಮಾಯ ಆಗಿದೆ ಅಂತ ಹೇಳಿದ ಮೇಲೆ ಆಮೇಲೆ ಪೊಲೀಸ್ನವರು ಅವ್ರಿಗೆ ಕ್ರೈಮ್ ಪೊಲೀಸ್ನವರು ಇನ್ಕ್ವೈರಿ ಮಾಡಿ ಸೇಟ್ ಅಂಗಡಿ ಹತ್ರ ಹೋಗುವಾಗ ಅವಾಗ ಹೊಲಗಳು ತಾಲಿ ಎಲ್ಲ ಸಿಕ್ಕಿದೆ. ಅದು ಪರವಾಗಿ ಡೌಟ್ನಿಂದ ಇಟ್ಕೊಂಡು ಅವ್ರು ಸಸ್ಪೆನ್ಸ್ ಆಗಿ ಇಟ್ಕೊಂಡು ಅವನ ಮೇಲೆ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಜೈಲ್ ಕಳಿಸಿದ್ದಾರೆ. ಇವಾಗ ಇವ್ರ ಮನೆಯವ್ರಿಗೆ ಏನಂತ ಹೇಳೋದು, ಇವರು ಮನೆಗಿದೆ, ಇವ್ರು ಬಡವರು, ನಾವು ದಲಿತ ಸಮುದಾಯದವರು, ಬೈಜನ್ನಂಗದವರು. ಅದಕ್ಕೋಸ್ಕರ ಇವ್ರ ಮನೆಗೆ ಏನೇನೋ ಅನುಕೂಲ ಮಾಡಿಬಿಡ್ಬೇಕು. ಆ ಹುಡುಗನಿಗೆ ಯಾರೂ ಇಲ್ಲ, ಆ ಹುಡುಗನಿಗೆ ಯಾರನ್ನೇನೋ ಒಂದು ಕೆಲಸ ಮಾಡಿಕೊಡ್ಬೇಕು, ಏನಾನ ಸರ್ಕಾರದಿಂದ ನಮ್ಗೆ ಅನುಕೂಲ ಮಾಡಬೇಕಂತ ನಮ್ಮ ಗ್ರಾಮಾಂತರದಿಂದ ಜಂಗಮಲ್ಗಂಡಿ ನಿಮ್ಮ ఛానల్ పరವಾಗಿ ನಾವು మనమే ಮಾಡ್ಕೊಡ್ತಾ ఇದ್ದೀವಿ. లెక్క రాకూడదు. మాకు ఎడప కాలినట్లు వాళ్ళకి ఎడప ఎప్పుడు కాలేదు. మాకు ఇప్పుడు ఎంత బాధ అవుతుంది. ఆడబిడ్డలు ఉండేది మేము, ఒక లేదు ఇంట్లో ఒక దీపం పెట్టకుండా ఇంట్లో ఆడబిడ్డలా లేదు, ఎవరి తంటకన్నా ఏమన్నా పోతా ఉందా? ಅವ್ನು ಮತ್ತೆ ಬೇಲ್ ಮೇಲೆ ತಂದು ಬರ್ತಾರೆ. ಇನ್ನೊಂದು ಹೆಣ್ಮಗುನ ಯಾವನೋ ಟಾರ್ಗೆಟ್ ಮಾಡ್ತಾನೆ. ಅವನ ಆ ಮೈಂಡ್ ಸೆಟ್ ನಮ್ಮ ಕಡೆ ಜಂಗಮಲ್ಗಂಡಿ ಗ್ರಾಮದಿಂದ ಹುಡುಗರ್ನಿಂದ ಎಲ್ಲ ಸೇರಿ ನಾವೇನಂದ್ರೆ ಅಂದ್ರೆ ಅವ್ನ್ ಬೇಲ್ ಬರಬಾರ್ದು. ಅವ್ರ ಫ್ಯಾಮಿಲಿ ಇಷ್ಟ ಆಗಿದೆ ಅಲ್ಲ, ಏನಾಗಿದೆ ನಮ್ಮ ಮಗನಿಂದ ಅಂತ ಒಬ್ಬರು ರೆಸ್ಪೆಂಡ್ ಮಾಡ್ತಾ ಇಲ್ಲ. ಅವ್ರ ಮಾವರೆಲ್ಲ ಇದ್ರೆ, ಬಟ್ ಅವ್ರಿಗೆ ಯಾರು ಗೊತ್ತಿಲ್ಲ ಪಾಪ ಇಂತ, ಬಟ್ ಅವರು ರೆಸ್ಪೆಂಡ್ ಮಾಡ್ತಾ ಇಲ್ಲ. ಅವ್ರಿಗೆಲ್ಲ ಏನಂದ್ರೆ ಆಗಿದ್ರೆ ಆಗಿದೆ, ಅವ್ರಿಗೆ ಬೇಲ್ ಬರಬಾರ್ದು, ಅವ್ನು ಹೋಗಿ ಅವ್ನು ಕರ್ಕೊ ಬರಬಾರ್ದು. ಇದು ನಾವು ಜಂಗಮಲ್ಗಂಡಿ ಯೂತ್ ಕಡೆಯಿಂದ ನಾವ್ ಹೇಳ್ತಾ ಇರೋದು. ಇದಿಷ್ಟು ಏನಿಲ್ಲ. ಅವ್ನು ದೊಡ್ಡ ಫ್ರಾಡ್. ಒಂದಲ್ಲ ಬೆಟ್ಟಿಂಗ್, IPL ಬಂದ್ರೆ ಎಲ್ಲರೂ ಫೋನ್ ಬೆಟ್ಟಿಂಗ್ ತರ್ತಾನೆ. ಕ್ರೈಮ್ಗಳು ಒಂದಲ್ಲ ಒಂದು, ಆನ್ಲೈನ್ ಬೆಟ್ಟಿಂಗ್ಗಳು ಈ ಊರ್ನೇ ನಾಶ ಮಾಡ್ಬಿಟ್ಟಿದ್ದಾನೆ. ಇವಾಗ ಒಂದು ಪ್ರಾಣ ತೆಗೆದ್ಬಿಟ್ಟ, ಒಂದ್ ಮನೆ ಹಾಳು ಮಾಡ್ಬಿಟ್ಟ. ಇದು ಇಲ್ಲ. ಇನ್ನ ಅವ್ನಿಗೆ ಇವಾಗೂ ನಾನು ಆಚೆ ಬರ್ತೀನಿ, ಯಾರನ್ನ ಹಾಕ್ತೀನಿ ಓಪಲ್ಲೇ ಇದ್ದೀನಿ, ಸ್ವಲ್ಪನೂ ಭಯ ಇಲ್ಲ. ಅವ್ನು ಸ್ಪಾಟ್ ಕರ್ಕೊಂಡ್ ಬಂದಿದ್ರೆ ಅವ್ನ ಕೆಲಸ ಏನೋ ಅವ್ನು ನೋಡ್ಕೊಂತ ಇದ್ದೀನಿ. ಬಟ್ ನಾನು ಇನ್ನೇನ್ ಮಾಡ್ಬೇಕಂತ ಇದ್ ಮಾಡ್ತಾ ಇದ್ದೀನಿ. ಅವ್ನು ಬರೋದು ಈ ಊರಿಗೆ ದೊಡ್ಡ ಅಪಘಾತ. ಇರೋವ್ರಿಗೆ ಒಬ್ರು ಹೋಗ್ತಾ ಇಲ್ಲ. ಒಂದು ಕೆಲ್ಸಕ್ಕೆ ಹೋಗೋ ಒಂದು ಹುಡುಗಿ ಹೋಗ್ಬೇಕಂದ್ರೆ ಟಾಯ್ಲೆಟ್ಗೆ ಹೋಗೋಕು ಜನ ಕರ್ಕೊಂಡು ಹೋಗ್ತಾರೆ. ಆ ತರ ಪರಿಸ್ಥಿತಿ ತಂದು ಕೊಟ್ಟವನೆ. ಅವ್ನು ಬರಬಾರ್ದು, ಯಾವುದೇ ಕಾರಣಕ್ಕೂ ಅವ್ರು ಬೇಲ್ ತರಬಾರ್ದು. ಅವ್ರ ಫ್ಯಾಮಿಲಿ ಕಡೆಯಿಂದ, ಯಾರ ಕಡೆಯಿಂದ ಅದೊಂದು ರಿಕ್ವೆಸ್ಟ್, ನೀವು ಅದನ್ನ ಸ್ವಲ್ಪ ನಮ್ಗೆ ಇದು ಮಾಡ್ಕೊಡ್ಬೇಕು. ಅಂಬೇಡ್ಕರ್ದಿಂದ ನಮ್ಗೆ ಇದೇ ಬೇಕೇ ಬೇಕು. ಇನ್ನೊಂದು ಜಾಸ್ತಿ ನಡೆಯ ಘಟನೆ ಏನಂದ್ರೆ, ಅವನಿಗೆ ಭಯನೇ ಇಲ್ಲ. ಏನನ್ನ ಆಗ್ಲಿ ನಾನು ಇದಿರ್ತೀನಿ ಅಂತ. ಅವ್ರು ಜೇಜಾನ್ ಸಪೋರ್ಟ್ ಇದಾರೆ, ಅವ್ರಿಗೂ ಹೇಳ್ತಾ ಇದ್ದೀನಿ. ಈಗ ಇದನ್ನ ನಿಲ್ಲಿಸ್ಬಿಡಿ, ಇಷ್ಟ, ಇನ್ನೇನಿಲ್ಲ. 2 గంటలకి పోయినా లేదు మనిషి. అయిపోయిన భోజనానికి ఇంటికి పంపించేసి గొర్రెలతో పోయింది. అనకపోయి పళ్ళ చేసి చంపేసి గొర్రెలు తోలుకుపోతాను సార్. ఇట్లా పోతా ఉండి నేను పోయింది, చెరువు ముందు నిలబడిపోయి. ఏమో మామూలు కదా, ఊర్లేని మనిషి పోయి ఉంటాడు. ఏమో అనేది ఏమారేసి వాడు ఏం చేసినాడు, గొంతుకు వాళ్ళేసి ముఖాన్ని కట్టి తీరాన్ని పొందిచ్చి చంపారు. ఇట్లంతా చేస్తే మాకు భయం అవుతాం సార్. ఆడవాళ్ళు పోయేకిలే దిగులు. మేము గుంటిగాళ్ళు వాడు మాత్రం ఊర్లోకి మాకు గొడ్డు చూసేకి భయము, పోయేకి భయము. మేము ఎవరు దిక్కులేని వాళ్ళు, మా ఇంట్లో మగోళ్ళే, మేము వాడు దిగుతూ ఉండేది. పిండిలైపోయా, ఎవరు దిక్కులే చంపించే వాళ్ళు కూడా లేదు. ఐప్సెట్లో పని చేసే కూడా లేదు. చాలా దీనిగా సాక్కొని ఉండే అయిపోయినాయి. ఇప్పుడు వాళ్ళకి దిక్కే లేదు. వాడు ఎన్ని దినాలను ఇంకా మనసులో పెట్టుకుని పని చేసినాడు. సమయం వాడు ఇట్లా ఓడనేది తెలియకుండా చేసినాడు. ఊర్లో ఇట్లా పని వీడు చేసినాడు అని ఎవరికి డౌట్ రాలే. సొమ్మలంగిలో సీసీ కెమెరాలో ఆన్ చేసినప్పుడే వాడు ఇట్లా ఓడని తెలిసిండేది. ఎప్పుడు వచ్చి ఇడుకుంటాను సమ్మె ఏళ్ళ పనిలో మనం పాడకైనా ఏం పుట్టిలా ఏం పుణ్యమో ఇల్లు పని చేసేదేమో ఆ జోయి చేసుకొని వీడు వచ్చి 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 ఆ అమ్మని అంత మొత్తం చేసేవాడు. ಗಾಡಿಗಳು 4 ಗಾಡಿಗಳು ಇಕ್ಬಿಟ್ಟವನೆ. ಗಾಡಿ ಕೇಳೋದು ಬೇತ್ಮನ್ಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಗಾಡಿಗಳು ಮತ್ತೆ ಗಾಡಿ ವಾಪಸ್ ಬರಲ್ಲ. ಮೊಬೈಲ್ ಪ್ರತಿಯೊಂದು ಆನ್ಲೈನ್ ಗೇಮನು. ಮೊಬೈಲ್ ಹುಡುಗರ ಹತ್ರ ಮೊಬೈಲ್ ತಗೊಂಡ್ರೆ ಪ್ರತಿಯೊಂದು ಮೊಬೈಲ್ ಹತ್ರನೂ ಇದಾಗೈತೆ. ಇವಾಗ ಆನ್ಲೈನ್ ಗೇಮು ಕೇಸ್ ಬಂದ್ಬಿಟ್ಟು ಯಾರು ಮೊಬೈಲ್ ಇದ್ರೆ ಅವ್ರ ಮೇಲೆ ಕೇಸು. ಈ ತರ ಸ್ಕ್ಯಾಮ್ಗಳೆಲ್ಲ ಜಾಸ್ತಿ ಮಾಡವನೆ. ಮಾಂಗಲ್ಯ ಚೈನ್ಗಳು 5 ಚೈನ್ ಸಿಕ್ಕೈತಂತೆ ಲೇಡೀಸ್ ಮಾತ್ರನೇ. ಅಂತ ಲೇಡೀಸ್ಗೂ ಒಂದೇ ಮಾತು ಹೇಳೋದು, ಜಾಗ್ರತರಾಗಿರಿ. ಒಂದೇ ಯಾರ ಜೊತೆಗೂ ಹೋಗ್ಬಾರ್ದು, ಯಾರ ತಂಟೆಗೂ ಹೋಗ್ಬಾರ್ದು. ಹುಷಾರಾಗಿ ಯಾರು ಹೆಂಗಿರ್ಬೇಕು ಹಂಗೆ ಇರ್ಬೇಕು.
ಇದು ಜಾಸ್ತಿ ಮಾಡೋಣ ಅವನು, ಒಂದಲ್ಲ ಮಾಡಿರೋದು. ಕ್ರೈಮ್ ಅಂತೂ ಒಂದೊಂದು ಕ್ರೈಮ್ ಮಾಡಿಬಿಟ್ಟು ಬೇರೆಯವ್ರ ಮೇಲೆ ಹಾಕಿರೋದೆ, ಒಂದೇ ಕ್ರೈಮ್ ಅಂತೂ ಅವ್ನು ಮಾಡೇ ಇಲ್ಲ. ಒಂದು ಜೀವನ ಮನೆ ಸಂಸಾರ ಏನೇ ಇಲ್ದಿರ ಮಾಡ್ಬಿಟ್ಟು ನಾವು